M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಅರಸೀಕೆರೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿ ದೇವೇಗೌಡರ 94ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಗರದ ಪಿಪಿ ವೃತ್ತದಲ್ಲಿ ತಾಲೂಕಿನ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ 94ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್, ದೆಹಲಿಯ ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಏಕೈಕ ವ್ಯಕ್ತಿ ದೇವೇಗೌಡರಾಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕರ್ತರು ಬೆಳೆದಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇಂದು ಕಾಂಗ್ರೆಸ್ ಸರ್ಕಾರದಲ್ಲಿ 60ರಿಂದ 70 ಶಾಸಕರು ದೇವೇಗೌಡರ ಗರಡಿಯಲ್ಲಿ ಬೆಳೆದಿದ್ದರು ಎಂದು ಹೇಳಿದ್ದಾರೆ. ಇವರು ಶತಾಯುಷಗಳಾಗಿ ಬಾಳಲಿ ಎಂದು ಹಾರೈಸಿದ್ದಾರೆ. ಮಾಜಿ ಶಾಸಕ ಜೆಎಸ್ ಪರಮೇಶ್ವರಪ್ಪ ಮಾತನಾಡಿ, ದೇವೇಗೌಡರಿಗೆ ದೇವೇಗೌಡರೇ ಸಾಟಿ. ಇವರ ಕೊಡುಗೆ ನಾಡು, ಜಿಲ್ಲೆ, ತಾಲೂಕುಗಳಿಗೆ ಅಪಾರವಾಗಿದೆ. ಆದರೆ ಇವರ ಬಗ್ಗೆ ಕೆಲವರು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದಿದ್ದಾರೆ. ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರ ಆರೋಗ್ಯ, ಆಯುಸ್ಸು ಮತ್ತು ವೃದ್ಧಿಯಾಗಲಿ ಎಂದು ಹಾರೈಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿದ್ದಾರೆ. ಪಿಪಿ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ತಿಂಡಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಹಾಗೂ ಮಾಜಿ ನಗರಸಭಾ ಸದಸ್ಯರಾದಂಥ ಅಲ್ಲಿ ಕಮ್ಮಿ ಒಂದು 4-5 ಜನ ದೇವೇಗೌಡ ಅಪ್ಪಾಜಿಯವರ 94ನೇ ವರ್ಷದ ಈ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಿನ ಜೆಡಿಎಸ್ನ ಮುಖಂಡರೆ ಮತ್ತು ಬಿಜೆಪಿ ಮುಖಂಡರುಗಳು ಮತ್ತು ನಮ್ಮ ಮಾಜಿ ಶಾಸಕರಾದ ಪರಮೇಶ್ವರನವರ ನೇತೃತ್ವದಲ್ಲಿ ಇವತ್ತೇನು ದೇವೇಗೌಡರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಬಹುಶಃ ಉತ್ತರ ಭಾರತದವರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ದ ಕಾಲದಲ್ಲಿ ಈ ಒಂದು ದಕ್ಷಿಣ ಭಾರತದಿಂದ ಸನ್ಮಾನ್ಯ ದೇವೇಗೌಡರು ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖಾಂತರ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ, ಹಾಸನ ಜಿಲ್ಲೆಗೆ ಕೀರ್ತಿಯನ್ನ ತಂದಂತವರು ಸನ್ಮಾನ್ಯ ದೇವೇಗೌಡರು. ಹುಟ್ಟುಹಬ್ಬವನ್ನು ಇವತ್ತು ಅರಸೀಕೆರೆ ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಏನ್ ದೇವೇಗೌಡರು ಏನ್ ಕೊಡುಗೆ ಹಾಗೂ ಇಲ್ಲಿ NDA ಕಾರ್ಯಕರ್ತರು ಹಾಗೂ JDS ಕಾರ್ಯಕರ್ತರು ಎಲ್ಲರೂ ಇದ್ದೀರಾ. ದೇವೇಗೌಡರ ಕಾರ್ಯಕ್ರಮ ಅನೇಕ ಕೊಡುಗೆಗಳನ್ನು ನಮ್ಮ ಕರ್ನಾಟಕಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ನೀಡಿದ್ದಾರೆ. ಅವರು ನೀಡಿದಂತ ಕೊಡುಗೆಗಳು ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಅವರು BCMA ಮಂಡಲ್ ವರದಿ ಹಾಗೂ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ, ಮತ್ತು ಏನು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ದೇವೇಗೌಡರು ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿರ್ತಕ್ಕಂತಹ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಕರ್ನಾಟಕದ ಅದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ, ಹಾಗೆಯೇ ಅವರು ಪ್ರಧಾನಿ ಆದಂತಹ ದಿನದಲ್ಲಿ ಮೊದಲನೇ ಬಾರಿಗೆ ರೈತರಿಗೆ ಗೊಬ್ಬರದ ಸಬ್ಸಿಡಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಯಾವುದಾದ್ರು ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತಾ, ಹಾಗೆಯೇ ಏನು ಹಿಂದುಳಿದ ವರ್ಗ, ಹಾಗೆಯೇ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ತಂದುಕೊಟ್ಟಂತ ಯಾವುದಾದ್ರೂ ವ್ಯಕ್ತಿ ಇದ್ರೆ ಸನ್ಮಾನ್ಯ ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಹಾಗೆಯೇ ಇವತ್ತು ಏನು ಬೆಳೆದಿರ್ತಕ್ಕಂಥವ್ರು ಇವತ್ತು ಒಂದು ವಿಚಾರ ಹೇಳೋದಾದ್ರೆ, ಅರಸೀಕೆರೆ ತಾಲೂಕಿಗೆ ಎತ್ತಿಹೊಳೆ ನೀರನ್ನ ಇವತ್ತು ಏನ್ ಹೇಳ್ಕೊಂತಿದ್ರೆ ಬೇಡಿಕೆಯಲ್ಲಿ ಏನ್ ಭಾಷಣ ಮಾಡ್ತಿದ್ದಾರೆ, ಇವತ್ತು ಇದುವರೆಗೂ ಕೂಡ ಕೊಡಕ್ಕಾಗಲ್ಲ ಅಂತ ಅವ್ರು ಯಾವತ್ತೂ ಕೂಡ ಹೇಳಿಲ್ಲ. ಅವರು ನೀರಾವರಿ ಕೊಡೋದಕ್ಕೆ ಹಲವೊಂದು ಅಡಚಣೆಗಳಿದಾವೆ. ಇದೆಲ್ಲ ನಿಭಾಯಿಸಿ ಇದನ್ನೆಲ್ಲ ರಾಜಕೀಯ ತಾಂತ್ರಿಕವಾಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ಈ ತಾಲೂಕಿಗೆ ನೀರು ಕೊಡಬಹುದು ಅಂತಕ್ಕಂಥದ್ದನ್ನ ಅವರು ನಮ್ಮ ಯಜಮಾನರು ದೇವೇಗೌಡರು ಹೇಳ್ತಾ ಇದ್ರು. ಬಹುಶಃ ಕೆಲವರು ರಾಜಕೀಯವಾಗಿ ಇದನ್ನ ತಿಳಿಸಿ ಅದನ್ನ ಬಳಸಿಕೊಂಡು ದೇವೇಗೌಡರ ಬಗ್ಗೆ ಈ ತಾಲೂಕಿನಲ್ಲಿ ಅಪಪ್ರಚಾರ ಮಾಡಿರ್ತಾರೆ. ಈ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಿನ ಜೆಡಿಎಸ್ನ ಮುಖಂಡರೆ ಮತ್ತು ಬಿಜೆಪಿ ಮುಖಂಡರುಗಳೇ ಮತ್ತು ನಮ್ಮ ಮಾಜಿ ಶಾಸಕರಾದ ಪರಮೇಶ್ವರನವರ ನೇತೃತ್ವದಲ್ಲಿ ಇವತ್ತೇನು ದೇವೇಗೌಡರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಬಹುಶಃ ಉತ್ತರ ಭಾರತದವರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ದ ಕಾಲದಲ್ಲಿ ಈ ಒಂದು ದಕ್ಷಿಣ ಭಾರತದಿಂದ ಸನ್ಮಾನ್ಯ ದೇವೇಗೌಡರು ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖಾಂತರ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ, ಹಾಸನ ಜಿಲ್ಲೆಗೆ ಕೀರ್ತಿಯನ್ನ ತಂದಂತವರು ಉಳಿಸಿ ಅಂತ ಅವರು ಕಣ್ಣೀರು ಹಾಕಿದ್ದನ್ನ ಇಡೀ ದೇಶ ಕಂಡಿದೆ. ಈ ವಯಸ್ಸಿನಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಅವರಿಗಿರ್ತಕ್ಕಂಥ ಚಿಂತನೆಯನ್ನ ನಾವು ಕೂಡ ಮೈಗೂಡಿಸ್ಕೋಬೇಕಾಗಿದೆ. ನಾವು ದೇವೇಗೌಡರನ್ನ
ಶತಾಯುಷಿಗಳಾಗಿ ನೋಡಬೇಕು. ನಮ್ಮಂತ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅವರ ಮಾರ್ಗದರ್ಶನ ಇನ್ನೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ಹಾಗಾಗಿ ದೇವೇಗೌಡರು ನಮ್ಮ ಜೊತೆ ಇನ್ನೂ 2-3 ದಶಕಗಳ ಕಾಲ ಬಾಳಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ನ್ಯೂಸ್ ರಿಪೋರ್ಟರ್ ಯೋಗೇಶ್, ಎಂಪವರ್ ನ್ಯೂಸ್, ಅರಸೀಕೆರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.